ಭಾರತದ ರಾಜರು ವಿದೇಶಿಗರ ವಿರುದ್ಧ ಸೋತೋದ್ರು. ಯಾಕೆ ಅವರಲ್ಲಿ ಸಾಮರ್ಥ್ಯ ಇರಲಿಲ್ವಾ, ಅವ್ರು ಅಸಮರ್ಥರಾಗಿದ್ರು ಅಂತ ನಾನು ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಅದ್ರದ್ದು ಕಂಟಿನ್ಯೂಯಸ್ ವಿಡಿಯೋ ಪೂರ್ತಿಯಾಗಿ ನೋಡಿ. ಏನಂತ ಹೇಳಿದ್ರೆ, ನಮ್ಮ ಭಾರತದ ರಾಜರು ಅಸಮರ್ಥರಾಗಿದ್ದರು ಅಥವಾ ಅವರಲ್ಲಿ ಸಾಮರ್ಥ್ಯ ಇರಲಿಲ್ಲ ಅನ್ನೋ ಪ್ರಶ್ನೆಗಿಂತ ಅವರು ಅನುಸರಿಸುವಂತಹ ಯುದ್ಧ ನೀತಿಗಳಾಗಿದ್ದು. ಏನಂತ ಹೇಳಿದ್ರೆ, ಅವರು ಯುದ್ಧ ನೀತಿಗಳು ಹೇಗಿದ್ದು ಅಂತ ಅಂದರೆ, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ನಿಶಸ್ತ್ರಿಗಳ ಮೇಲೆ, ವೃದ್ಧರ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡುವಂತಿಲ್ಲ. ಹಾಗೆ ಯುದ್ಧವನ್ನು ಯುದ್ಧ ಭೂಮಿಯಲ್ಲೇ ಮಾಡುವಂತಹದ್ದು. ಆದರೆ ವಿದೇಶಿಗರಿಗೆ ಈ ತರಹದ ಯಾವುದೇ ಯುದ್ಧ ನೀತಿಗಳಿರಲಿಲ್ಲ, ನಿಯಮಗಳಿರಲಿಲ್ಲ. ಅವರು ನೇರವಾಗಿ ಅರಮನೆಗೆ ಬೆಂಕಿ ಹಚ್ಚುವುದು, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ದಾಳಿ ಮಾಡುವುದು, ಇಂತಹ ಮೋಸತನದಿಂದ ಅವರು ನಮ್ಮ ಭಾರತದ ರಾಜರ ವಿರುದ್ಧ ಗೆಲ್ಲಬೇಕಾಯ್ತೇ ವಿನಃ ಅವರು ಸಾಮರ್ಥ್ಯರು, ನಾವು ಅಸಮರ್ಥರು ಅನ್ನೋ ಪ್ರಶ್ನೆ ಆಗಿರಲಿಲ್ಲ. ಹಾಗೆ ನಾವು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ, ಅದರಲ್ಲೂ ಭಾರತೀಯರಾಗಿ ಹೆಮ್ಮೆ ಪಡುವಂಥ ವಿಷಯ ಏನಂತ ಹೇಳಿದ್ರೆ, ನಮ್ಮ ಭಾರತದ ರಾಜರು ಎಷ್ಟು ಧರ್ಮದ ಪರಿಪಾಲನೆಯನ್ನು ಮಾಡ್ತಿದ್ರು, ಧರ್ಮದ ಮಹಾನ್ ನಾಯಕರಾಗಿದ್ದರು, ಎಷ್ಟು ನೈತಿಕತೆ ಉಳ್ಳವರಾಗಿದ್ದರು ಅಂತ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂಥ ವಿಷಯ ಅಲ್ವಾ.